ನಿಮ್ಮ ಜೀವನದ ಯಶಸ್ಸಿನ ಶಿಲ್ಪಿ ನೀವೇ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಕರ ರಾಶಿಯಲ್ಲಿ ಈ ಶನಿಯ ವಕ್ರತ್ವದ ಪರಿಣಾಮಗಳು ಮತ್ತು ಪ್ರಭಾವಗಳು ಯಾವ ರೀತಿ ಬೀರಲಿದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಪ್ರಥಮವಾಗಿ ಮಕರ ರಾಶಿ ಅಂತಂದರೆ ಈ 12 ರಾಶಿ ಚಕ್ರಗಳಲ್ಲಿ ಒಂದು ಅದ್ಭುತವಾದಂತಹ ರಾಶಿ. ಕಲಾತ್ಮಕರು, ತುಂಬ ಉತ್ಸಾಹಿಗಳು ಆಗಿರ್ತಾರೆ. ವಿಭಿನ್ನವಾದಂತಹ ಕೆಲವೊಂದಿಷ್ಟು ಕಲೆಗಳನ್ನು ಹೊಂದಿರುವಂಥ ರಾಶಿಯವರಾಗಿರ್ತಾರೆ. ಒಂದು ಸಮಾಜದಲ್ಲಿ ಒಂದು ನಾಯಕತ್ವದ ಗುಣ ಹೊಂದ್ಕೊಂಡಿರುವಂಥ ರಾಶಿ ಅಂತಂದರೆ ಅದು ಮಕರ ರಾಶಿ. ಹಾಗಾದರೆ ಈ 136 ದಿನಗಳ ಶನಿಯ ವಕ್ರತ್ವ ಯಾವ ರೀತಿ ಪ್ರಭಾವ ಈ ಮಕರ ರಾಶಿಯ ಮೇಲೆ ಬೀಳಲಿದೆ, ಅಥವಾ ಅದರ ಪರಿಣಾಮಗಳು ಏನೇನು ಆಗಬಹುದು ನಿಮಗೆ, ಅಥವಾ ಅದಕ್ಕೆ ಒಂದು ಪರಿಹಾರಗಳೇನಿದೆ ಅಂದ್ಕೊಂಡು ಒಂದೊಂದಾಗಿ ನೋಡ್ಕೊಂಬರೋಣ. ಈ ಶನಿ ವಕ್ರಿಯಾದಾಗ ಮಕರ ರಾಶಿಯವರಿಗೆ ಯಾವ ರೀತಿಯಾದಂಥ ಬದಲಾವಣೆಗಳು ತಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತಂದರೆ, ಪ್ರಥಮವಾಗಿ ಹೇಳಬೇಕು ಅಂತಂದರೆ ಇದರಿಂದ ನಿಮ್ಮೊಳಗೆ ಕೆಲವೊಂದಿಷ್ಟು ಅನುಮಾನಗಳು ಹುಟ್ಕೊಳ್ಳುವಂಥದ್ದಾಗ್ತದೆ. ಕೆಲವೊಂದಿಷ್ಟು ಬದಲಾವಣೆ ಆಗಿದೆ ಅಂದ್ಕೊಂಡು ನಿಮಗೆ ಅನಿಸ್ತಾ ಹೋಗ್ತದೆ. ಕೆಲವು ಆಂತರಿಕವಾದಂಥ ಒತ್ತಡಗಳು, ಅಂದರೆ ತಮ್ಮ ಮನಸ್ಸಿಗೆ ಗೊತ್ತಾಗದಿದ್ದಂಗೆ ಒಂದು ಸ್ವಲ್ಪ ಆಂತರಿಕವಾದ ಒತ್ತಡಗಳು, ಒಂದು ಸ್ವಲ್ಪ ಮನಸ್ಸು ಇರಿಟೇಷನ್ ಆದಂಗೆ ಆಗುವಂಥದ್ದು, ಅಥವಾ ಯಾವುದೋ ಒಂದು ಟೆನ್ಷನು ಇರೋದಿಲ್ಲ, ಅಥವಾ ಯಾವುದೋ ಒಂದು ರೀಸನ್ಲೆಸ್ ಕೆಲವೊಂದಿಷ್ಟು ಟೆನ್ಷನ್ಗಳು ಹುಡ್ತಾ ಇರ್ತದೆ. ಆವಾಗವಾಗ ಯಾಕಪ್ಪ ಈ ಥರ ಆಗ್ತಿದೆ ಅಂದ್ಕೊಂಡು ನಿಮಗೆ ಕನ್ಫ್ಯೂಷನ್ ಆಗುವಂಥದ್ದು ಆಗ್ತದೆ. ಇನ್ನು ನೀವು ಮಾಡ್ತಾ ಇರುವಂಥ ಕೆಲಸಗಳಲ್ಲಿ ಒಂದು ಸ್ವಲ್ಪ ನಿಧಾನ ಆಗಿದೆ ಅನಿಸುವಂಥದ್ದು ಒಂದು ಫೀಲಿಂಗು, ಅಂದರೆ ನಿಮಗೆ ಆ ಅನುಭವ ಆಗ್ತಾ ಹೋಗ್ತದೆ, ಆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗ್ತದೆ. ಯಾಕೋ ನನ್ನ ಕೆಲಸನೇ ಮುಂದೆ ಹೋಗ್ತಾ ಇಲ್ಲ, ಹೇಗೆ ನಾನು ಟೈಮ್ ಮ್ಯಾನೇಜ್ ಮಾಡಬೇಕು, ಅಥವಾ ನನ್ನ ಹತ್ರ ಈ ಟೈಮಲ್ಲಿ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹೇಳುವಂತಹ ಕೆಲವೊಂದಿಷ್ಟು ಗೊಂದಲಗಳು ನಿಮ್ಮೊಳಗೆ ನಿಮಗೆ ಹುಟ್ಕೊಳ್ತಾ ಹೋಗ್ತದೆ. ಹಾಗಾದರೆ ಈ ಶನಿ ವಕ್ರಿಯಾಗಿದ್ದಾಗ ನೀವೇನಾದರೂ ಭಯ ಬೀಳಬೇಕಾ ಅಥವಾ ಗಾಬರಿ ಆಗಬೇಕಾ? ಹಾಗೇನೂ ಇಲ್ಲ. ಶನಿ ವಕ್ರಿಯಾಗಿದ್ದಾಗ ನಿಮಗೆ ಗಾಬರಿ ಬೀಳುವಂಥದ್ದು ಇಲ್ಲ, ಭಯ ಬೀಳುವಂಥದ್ದು ಇಲ್ಲ. ಇಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಈ ಎಚ್ಚರಿಕೆಯ ಕೆಲವೊಂದಿಷ್ಟು ನಿರ್ಧಾರಗಳು ನೀವು ತಗೊಂಡಿದ್ದೇ ಹೌದಾದರೆ ನಿಮ್ಮ ಜೀವನ ಸುಖಮಯವಾಗಿರುವಂಥದ್ದು. ನೀವು ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನೋಡಿರ್ಬೋದು, ಶನಿ ವಕ್ರಿ ಹಾಗಾಗಿಬಿಡುತ್ತೆ, ಹೀಗಾಗಿಬಿಡುತ್ತೆ, ಅಥವಾ ಏನೋ ತೊಂದರೆ ಹುಟ್ಕೊಳ್ತಾ ಇದೆ ಅಂದ್ಕೊಂಡು ನಿಮಗೆ ಅನಿಸ್ಬೋದು. ಆದರೆ ಕೆಲವೊಂದು ವಿಚಾರದಲ್ಲಿ ನೋಡಿದರೆ ಅದು ತೊಂದರೆಗಳ ಲಕ್ಷಣಗಳು ಕಾಣ್ತದೆ. ಆದರೆ ಅದನ್ನು ಆ ತೊಂದರೆಯನ್ನು ಸರಿಪಡಿಸಿಕೊಳ್ಳುವಂತಹ ಒಂದು ನಿರ್ಧಾರ ಆಗಿರಲಿ, ಚಿಂತನೆ ಆಗಿರಲಿ, ಅದು ನಿಮ್ಮೊಳಗಡೆನೇ ಇರ್ತದೆ. ನೀವು ಸ್ವಲ್ಪ ಬದಲಾಗಬೇಕಾಗ್ತದೆ. ನಾವು ಹೇಗೆ ಇವಾಗಿನ ಕಾಲಮಾನಕ್ಕೆ ತಕ್ಕಂಗೆ ಕೆಲವೊಂದಿಷ್ಟು ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ತಾ ಇರ್ತೀವೋ ನಮ್ಮ ಮೊಬೈಲಲ್ಲಿ, ಅದೇ ರೀತಿಯಾಗಿ ನಿಮ್ಮ ಪರ್ಸ್ನಾಲಿಟಿನೂ ಕೂಡ ಕೆಲವೊಂದು ಟೈಮಲ್ಲಿ ಕೆಲವೊಂದು ಕಾಲಚಕ್ರಗಳು ಬದಲಾದ ಹಾಗೆ ನೀವು ಕೂಡ ಅಪ್ಡೇಟ್ ಆಗ್ತಾ ಇರಬೇಕಾಗ್ತದೆ. ಇದು ನಿಮ್ಮ ಜೀವನಕ್ಕೆ ಮತ್ತು ಭವಿಷ್ಯಕ್ಕೆ ಉತ್ತಮವಾದ ಕೆಲವೊಂದಿಷ್ಟು ಯಶಸ್ಸಿನ ದಾರಿಯತ್ತ ತೆಗೆದುಕೊಂಡು ಹೋಗ್ತಾ ಇರ್ತದೆ. ಹಾಗಾದರೆ ಏನಾಗಬಹುದು ಈ ವಕ್ರೀಗತವಾಗಿ ಶನಿ ಮಹಾರಾಜ ಸಂಚಾರ ಆರಂಭಿಸಿದಾಗ ನಿಮಗೆ ಏನಾಗಬಹುದು ಕೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದಿಷ್ಟು ಆಂತರಿಕವಾದಂಥ ಮಾತುಗಳು ಹುಟ್ಕೊಳ್ಳುವಂಥದ್ದು. ಅಯ್ಯೋ, ನನಗೆ ಯಾಕೆ ಹಾಗಾಗಿತ್ತು, ಇಷ್ಟು ವರ್ಷ ನಾನು ಸುಮ್ಮನೆ ವೇಸ್ಟ್ ಆಗಿ ಹೋಯ್ತಲ್ಲ, ಇದಕ್ಕೆಲ್ಲ ಕಾರಣ ಏನು ಅಂದ್ಕೊಂಡು ಈ ರೀತಿಯಾದ ದ್ವಂದ್ವಭರಿತವಾದಂಥ ಕೆಲವೊಂದಿಷ್ಟು ಯೋಚನೆಗಳು, ಚಿಂತೆಗಳು ನಿಮಗೆ ಕಾಡಲಿಕ್ಕೆ ಶುರುವಾಗ್ತದೆ. ಆದರೆ ಮಕರ ರಾಶಿಯವರ ವಿಚಾರಕ್ಕೆ ಬಂದರೆ ನಿಮಗೆ ಸದಾ ಕಾಡುವಂತಹ ಒಂದೇ ಒಂದು ಚಿಂತೆ ಅಥವಾ ಪ್ರಶ್ನಾತೀತವಾದಂಥ ವಿಷಯ ಏನಪ್ಪ ಅಂತಂದರೆ, ನನ್ನ ಕಲೆಗೆ ತಕ್ಕಂಥ ಬೆಲೆ ಸಿಗಲಿಲ್ಲ, ನನ್ನಲ್ಲಿ ಇರುವಂಥ ಒಂದು ಟ್ಯಾಲೆಂಟಿಗೆ ತಕ್ಕಂಗೆ ಕೆಲಸ ಸಿಗಲಿಲ್ಲ, ನಾನು ಓದಿರುವಂಥದ್ದೇ ಬೇರೆ, ನನಗೆ ಸಿಕ್ಕಿರುವ ಕೆಲಸನೇ ಬೇರೆ, ಅಥವಾ ನನ್ನ ಮನೆಯಲ್ಲಿ ನನಗೆ ಯಾಕೆ ಒಂದು ಗೌರವ ಪ್ರಾಪ್ತಿ ಆಗ್ತಾ ಇಲ್ಲ, ನನಗೆ ಯಾಕೆ ಸಮಾಜದಲ್ಲಿ ಒಂದು ಗೌರವ ಕೊಡ್ತಾ ಇಲ್ಲ ಹೇಳುವಂತಹ ದ್ವಂದ್ವಭರಿತವಾದಂತಹ ಕೆಲವೊಂದಿಷ್ಟು ಚಿಂತೆಗಳು ನಿಮಗೆ ಕಾಡ್ತಾ ಇರ್ತದೆ. ಆದರೆ ಇದು ಖಂಡಿತವಾಗಲೂ ಕೂಡ ನಿಮ್ಮ ಆಲೋಚನೆಗಳು ಮತ್ತು ಆಲಾಪನೆಗಳು ಸತ್ಯನೇ ಆಗಿರ್ತದೆ. ಯಾಕಂತಂದರೆ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಕೆಲವೊಂದಿಷ್ಟು ಅನುಭವಗಳು ಮತ್ತೆ ಸಿಗಲಿಕ್ಕೆ ಇಲ್ಲ. ನಿಮ್ಮ ಜೀವನದಲ್ಲಿ ಆದಂತಹ ಕೆಲವೊಂದಿಷ್ಟು ಅವಮಾನಗಳು, ಕೆಲವೊಂದಿಷ್ಟು ತೆಗಳಿಕೆಯ ಮಾತುಗಳು, ಅದು ಕೂಡ ಯಾರೋ ಮೂರನೇ ವ್ಯಕ್ತಿಗಳು ಹೇಳಿದರೆ ನಮಗೆ ಕೆಲವೊಂದು ಟೈಮಲ್ಲಿ ಅಷ್ಟೊಂದು ಬೇಜಾರು ಅನಿಸೋದಿಲ್ಲ. ಅದು ನಮ್ಮ ಕುಟುಂಬದವರೇ ಕೆಲವೊಂದು ಸಾರಿ ನಮ್ಮತ್ತ ಬೆರಳು ಮಾಡಿ ತೋರಿಸಿ ಹೇಳಬೇಕಾದ್ರೆ ಬಹಳ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುವಂಥದ್ದು ಆಗ್ತದೆ. ಇನ್ನೊಂದು, ನಮ್ಮ ಹತ್ತಿರದ ಬಂಧು ಮಿತ್ರರು ಬಂದುಬಿಟ್ಟು ನಮ್ಮ ಬಗ್ಗೆ ಬೇರೆಯವ್ರ ಹತ್ರ ಒಂದು ಸ್ವಲ್ಪ ಲೈಟಾಗಿ ಹೇಳುವಂಥದ್ದು. ಏನಪ್ಪ ಅವನು ಹಾಗೆ ಮಾಡ್ದ, ಇವನು ಹೀಗೆ ಮಾಡ್ದ, ಅವನ ಜೀವನದಲ್ಲಿ ಯಾವ ಉದ್ಧಾರ ಆಗ್ತಾನೆ, ಈ ರೀತಿಯಾದಂಥ ಒಂದು ಮಾತುಗಳು ನಿಮ್ಮ ಮನಸ್ಸಿಗೆ ಅದೊಂದು ಚುಚ್ಚು ಮಾತಾಗಿ ಕನ್ವರ್ಟ್ ಆಗಿತ್ತು, ಮಾರ್ಪಾಡಾಗಿತ್ತು ಅಲ್ವಾ? ಹಾಗಾದರೆ ಇನ್ನೊಂದು ವಿಶೇಷವಾಗಿ
ಇದು ಒಂದು 80-70% ಮಕರ ರಾಶಿಯವರಿಗೆ ಅನಿಸಬಹುದು. ಎಲ್ಲೋ ಒಂದು ಕಡೆ ನನಗೆ ವಯಸ್ಸಾಗ್ತಾ ಇದೆ, ಇನ್ನು ಯಾವಾಗ ನಾನು ಸಾಧನೆ ಮಾಡೋದು? ಈಗಿನ ಕಾಲದಲ್ಲಿ ಮನುಷ್ಯರು ಬದುಕೋದೇ ಒಂದು 60-70 ವರ್ಷ. ಈಗಾಗಲೇ ನನಗೆ 35 ಆಯಿತು, 40 ಆಯಿತು ಅಂದ್ಕೊಂಡಿದ್ದವರು ತುಂಬ ಜನ ಇದ್ದಾರೆ. ಆದರೆ ಒಂದು ಮಾತ್ರ ಮಕರ ರಾಶಿಯವರು ತಾವು ನೆನಪಲ್ಲಿ ಇಟ್ಕೋಬೇಕು, ನಮ್ಮ ಈ ಭಾರತ ದೇಶದಲ್ಲಿ ತುಂಬ ದೊಡ್ಡ ದೊಡ್ಡ ಸಾಧಕರೆಲ್ಲ ಸಾಧನೆ ಮಾಡಿದ್ದು 40ರ ಮೇಲೆ, 45ರ ಮೇಲೆ. ಇದು ಮಾತ್ರ ತಾವು ನೆನಪಲ್ಲಿ ಇಟ್ಕೋಬೇಕು. ನೀವು ಕೇಳ್ಬೋದು, ಶನಿಯ ವಕ್ರತ್ವ ಅಂದ್ಕೊಂಡು ನೀವು ಹೇಳಿದ್ದಿ, ನೀವು ಬೇರೆ ಯಾವುದೋ ಟಾಪಿಕ್ ಹೇಳ್ತಿದ್ದೀರಾ ಅಂದ್ಕೊಂಡು. ಖಂಡಿತವಾಗ್ಲೂ ಇಲ್ಲ. ಶನಿ ವಕ್ರಿಯಾಗಿ ಸಂಚಾರ ಆರಂಭಿಸಿದ್ದಾಗ ಇದೇ ಥರದ ಕೆಲವೊಂದಿಷ್ಟು ಭಾವನೆಗಳು ನಿಮ್ಮ ಮನಸ್ಸಲ್ಲಿ ಉಟ್ಕೊಳ್ತಾ ಇರ್ತದೆ. ಅದು ಬೇಕಾದರೆ ನೀವು ಪರೀಕ್ಷೆ ಮಾಡಿ ನೋಡಿ. ನಿಮಗೆ ನೀವೊಂದು ಪರೀಕ್ಷೆ ಇಟ್ಕೊಂಡ್ಬಿಟ್ಟು ಖಂಡಿತವಾಗ್ಲೂ ಆ ಪರೀಕ್ಷೆ ಮಾಡಿ ನಿಮಗೆ ಅರ್ಥ ಆಗುವಂಥದ್ದಾಗ್ತದೆ. ಇನ್ನೊಂದು, ನಿಮ್ಮ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಹಳೆಯದಾದಂಥ ವಿಷಯಗಳು, ಎಷ್ಟೋ ವರ್ಷದ ಹಿಂದೆ ನಡೆದಿರುವಂಥ ವಿಷಯ ಆಗಿರ್ಬೋದು, ಅಥವಾ ಎಷ್ಟೋ ತಿಂಗಳುಗಳ ಹಿಂದೆ ನಡೆದಿರುವಂಥ ವಿಷಯದ ಬಗ್ಗೆ ರೀಕಾಲ್ ಆಗುವಂಥದ್ದು, ಮತ್ತು ಮರು ಜ್ಞಾಪಕ ಆಗುವಂಥದ್ದಾಗ್ತದೆ. ಅಯ್ಯೋ, ನನ್ನ ಟೈಮೇ ವೇಸ್ಟ್ ಆಗಿಬಿಡ್ತಲ್ಲ ಅಂತ ಒಂದು ಒಳ್ಳೆ ಫ್ರೆಂಡಿಗೆ ನಾನು ಕಳ್ಕೊಂಡ್ಬಿಟ್ಟೆ, ಅಷ್ಟೊಂದೆಲ್ಲ ದುಡ್ಡು ಬರೋದಿತ್ತು ಒಂದು ಡೀಲಲ್ಲಿ, ಅದು ಕಳೆದೇ ಹೋಗ್ಬಿಡ್ತು, ಒಂದು ಸಣ್ಣ ಮಿಸ್ಟೇಕ್ ಆಗೋಯ್ತು, ಇದು ಯಾರಿಂದ ಆಯಿತು, ಯಾಕಾಯಿತು, ಈ ರೀತಿಯಾದಂಥ ಕೆಲವೊಂದಿಷ್ಟು ದ್ವಂದ್ವಭರಿತವಾದಂತಹ ಕೆಲವೊಂದಿಷ್ಟು ನೆನಪುಗಳು ಮತ್ತೆ ಮರುಕಳಿಸ್ತಾ ಇರ್ತದೆ. ಈ ನೆನಪಿನಿಂದ ನಿಮಗೆ ಕಂಟಕವೋ ಅಥವಾ ಸಂಕಟವೋ, ಇದು ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಇನ್ನೊಂದು, ನಿಮಗೆ ಇಷ್ಟಕ್ಕೆಲ್ಲ ಕಾರಣ ಕೆಲವೊಂದಿಷ್ಟು ನಿಮ್ಮಲ್ಲಿರುವಂಥ ಆಚಾರ ವಿಚಾರಗಳು ಕೂಡ ಆಗಿರುತ್ತದೆ. ಮಕರ ರಾಶಿ ಅಂತಂದರೆ ಅಚ್ಚುಕಟ್ಟಾದ ಒಂದು ಜೀವನ ಶೈಲಿಯನ್ನು ಹೊಂದಿರುವಂಥ ವ್ಯಕ್ತಿಗಳಾಗಿರ್ತೀರಿ. ತುಂಬ ಡಿಸಿಪ್ಲಿನ್ಡ್ ಆಗಿರ್ತೀರ, ತುಂಬ ಶಿಸ್ತಿನ ವ್ಯಕ್ತಿಗಳಾಗಿರ್ತೀರಿ. ಒಂದು ಬಟ್ಟೆ ಹಾಕೋದ್ರಲ್ಲೂ ಕೂಡ ನಿಮ್ಮಲ್ಲಿ ಒಂದು ಶಿಸ್ತಿರ್ತದೆ, ಒಂದು ಅಡುಗೆ ಮಾಡಬೇಕಾದ್ರೂ ಕೂಡ ಒಂದು ಶಿಸ್ತಿರ್ತದೆ, ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಶಿಸ್ತಿನಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳು ನೀವು. ಇದು ಕೆಲವೊಂದು ಟೈಮಲ್ಲಿ ನಿಮಗೆ ಮಾರಕ ಆಗ್ತದೆ. ಹೇಗೆ ಕೇಳಿದರೆ, ನಿಮ್ಮ ಸಹಪಾಠಿಗಾಗಿರಲಿ, ನಿಮ್ಮ ಕುಟುಂಬದ ವ್ಯಕ್ತಿಗಳಿಗಾಗಿರಲಿ, ಅಥವಾ ನಿಮ್ಮ ಬಂಧುಗಳಿಗಾಗಿರಲಿ, ಅಥವಾ ನಿಮ್ಮ ಸ್ನೇಹಿತರ ಬಳಗಕ್ಕಾಗಿರಲಿ, ಎಲ್ಲರೂ ನಿಮ್ಮ ಥರನೇ ಇರೋದಿಲ್ವಲ್ಲ. ಒಬ್ಬೊಬ್ಬರ ಜೀವನ ಶೈಲಿ ಒಂದೊಂದು ಥರ ಇರ್ತದೆ, ಒಬ್ಬೊಬ್ಬರ ವರ್ಕ್ ಸ್ಟೈಲು ಒಂದೊಂದು ಥರ ಇರ್ತದೆ. ಎಲ್ಲರೂ ನಿಮ್ಮ ಥರನೇ ವರ್ಕ್ ಮಾಡಬೇಕು, ಅಥವಾ ನಿಮ್ಮ ಥರನೇ ಕುಕ್ ಮಾಡಬೇಕು, ಅಥವಾ ನಿಮ್ಮ ಥರನೇ ಬದುಕಬೇಕು ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ಇದು ಸಾಧ್ಯವಾಗದೇ ಇರುವಂಥ ವಿಚಾರ. ಹಾಗಾಗಿ ಎಲ್ಲಿ ನೀವು ಒಂದು ಟೀಮ್ ವರ್ಕ್ ಅಂದ್ಕೊಂಡು ಕೆಲಸ ಮಾಡ್ತಾ ಇರ್ತೀರೋ ಅಲ್ಲಿ ಎಲ್ರಿಗೂ ಕೂಡ ನೀವು ಅನುಸರಿಸ್ಕೊಂಡು ಹೋಗಬೇಕಾಗ್ತದೆ. ನಾನು ಮಾಡಿದ್ದೇ ಸರಿ, ಅಥವಾ ನಾನು ಹೇಳಿದ್ದೇ ಸರಿ, ನನ್ನ ಥಿಂಕಿಂಗೇ ಕರೆಕ್ಟ್ ಆಗಿದೆ, ನನ್ನ ಐಡಿಯಾನೇ ಕರೆಕ್ಟ್ ಆಗಿದೆ ಅಂದ್ಕೊಂಡ್ಬಿಟ್ಟು ನೀವು ಆ ರೀತಿಯಾದಂಥ ಯೋಚನೆಯಲ್ಲಿ ನೀವು ಮುಂದುಗ್ಗೋಕ್ಕೆ ಹೋಗಬೇಡಿ. ಅದು ಎಲ್ಲೋ ಒಂದು ಕಡೆಗೆ ನಿಮ್ಮ ಟೀಮ್ ಅವ್ರಿಗಾಗಿರ್ಬೋದು, ನಿಮ್ಮ ಕುಟುಂಬದವ್ರಿಗಾಗಿರ್ಬೋದು, ನಿಮ್ಮ ಸಹಪಾಠಿಗಳಿಗಾಗಿರ್ಬೋದು, ಅದು ಒಂದು ಸ್ವಲ್ಪ ತುಂಬ ಇರಿಟೇಟ್ ಮಾಡುವಂಥದ್ದಾಗ್ತದೆ. ಹಾಗಾಗಿ ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮಲ್ಲಿ ನೀವು ಮಾಡ್ಕೋಬೇಕು, ಕೆಲವೊಂದಿಷ್ಟು ಅಪ್ಡೇಟ್ಗಳು ನಿಮ್ಮಲ್ಲಿ ನೀವು ಮಾಡಿಕೊಂಡ್ರೆ ಈ ಶನಿಯ ವಕ್ರತ್ವದಿಂದ ತಾವು ತಪ್ಪಿಸ್ಕೋಬೋದು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನೀವು ಕೂಡ ಕೆಲವೊಂದಿಷ್ಟು ಡಿಸಿಪ್ಲಿನನ್ನು ಮರ್ತು ಹೋಗಿರ್ತೀರಿ. ಅದು ಯಾಕೆ ಕೇಳಿದರೆ, ಈಗಷ್ಟೇ ನಾನು ನಿಮಗೆ ಹೇಳಿದೆ ಏನಂತಂದರೆ, ಕೆಲವೊಂದು ಟೈಮಲ್ಲಿ ನಾನು ಮಾಡಿದ್ದೇ ಸರಿ ಹೇಳುವಂಥದ್ದು ಒಂದು ಫೈನಲ್ ಇದಕ್ಕೆ ಫಲಿತಾಂಶಕ್ಕೆ ತಾವು ಬಂದಿರ್ತೀರಿ. ಎಲ್ಲ ನನ್ನಿಂದನೇ ಆಯಿತು ಹೇಳುವಂಥದ್ದು ಕೂಡ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಟೈಮಲ್ಲಿ ಬರ್ತದೆ. ಅಥವಾ ಎಲ್ಲನೂ ನನಗೆ ಗೊತ್ತಿದೆ, ಈ ಕೆಲಸದ ಬಗ್ಗೆ ನನಗೆ ಕುಲಂಕುಷವಾಗಿ ಗೊತ್ತು ಹೇಳುವಂಥ ಭಾವನೆಗೂ ಕೂಡ ತಾವು ಬರ್ತಾ ಇರ್ತೀರಿ. ನಿಮಗೆ ಗೊತ್ತಿರ್ಬೋದು, ಅದು ಮೂರನೇ ವ್ಯಕ್ತಿಗಳ ಹತ್ರ ಹೇಳ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಿದ್ದಂಗೆ ಮಾಡ್ಕೊಂಡೇ ತಾವಿರಿ. ನಿಮ್ಮ ಸಹಪಾಠಿ ಆದವನು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಆದವರು ಅದೇ ಕೆಲಸನ ಯಾವ ರೀತಿ ಮಾಡ್ತಾರೆ ಅಂದ್ಕೊಂಡು ನೀವು ನೋಡ್ತಾ ಇರಿ. ಅದ್ರ ಬಗ್ಗೆ ಒಂದು ದೃಷ್ಟಿ ಇಟ್ಕೊಂಡಿರಿ. ಅವರು ಮಾಡ್ತಾ ಇರಬೇಕಾದ್ರೆ ಏನಾದ್ರು ತಪ್ಪಾದರೆ ಅದನ್ನು ಸರಿಪಡಿಸಿ ಖಂಡಿತವಾಗಲೂ ಕೂಡ ಇದಕ್ಕೆ ಒಂದು ಬೆಲೆ ಹೇಳುವಂಥದ್ದು ಸಿಗ್ತದೆ. ಇನ್ನೊಂದು ವಿಶೇಷವಾಗಿ ಮಕರ ರಾಶಿಯವರು ಎಷ್ಟೇ ಡಿಸಿಪ್ಲಿನ್ಡ್ ಆಗಿರಲಿ, ಎಷ್ಟೇ ಶಿಸ್ತಿರಲಿ, ನಿಮ್ಮ ಹತ್ರ ಸಮಯದ ಪ್ಲ್ಯಾನಿಂಗ್ ಮಾತ್ರ ಇರೋದಿಲ್ಲ, ಟೈಮ್ ಪ್ಲ್ಯಾನಿಂಗ್ ಮಾತ್ರ ಇರೋದಿಲ್ಲ. ಒಂದು ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಮಾಡಬೇಕು ಅಂತಂದರೆ ಸಮಯ ಹೇಳುವಂಥದ್ದು ಅತಿ ಅಮೂಲ್ಯವಾಗಿರ್ತದೆ. ಆದರೆ ನೀವು ಎಲ್ಲವೂ ಕೂಡ ಟೈಮಿಗೆ ಸರಿಯಾಗಿ ಮಾಡಬೇಕು ಅಂದ್ಕೊಂಡು ಪ್ರತಿಯೊಂದು ನಿಮಿಷನೂ ಕೂಡ ಲೆಕ್ಕ ಮಾಡಿಕೊಂಡು ಅದೇ ಟೈಮಿಗೆ ನಾನು ಮಾಡ್ತೀನಿ ಅಂದ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಲೂ ಕೂಡ ನಮ್ಮ ಈ ಭಾರತ ದೇಶದಲ್ಲಿ ಆಗೋಗುವಂಥ ಕೆಲಸ ಅಲ್ಲ. ಯಾಕಂತಂದರೆ ಹೋಗ್ಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ಟ್ರಾಫಿಕ್ ಜಾಮ್ ಆಗ್ಬೋದು ನಿಮಗೆ, ಅಥವಾ ನೀವು ತೊಗೊಂಡು ಹೋಗ್ತಿರುವಂಥ ಬೈಕ್ ಪಂಚರ್ ಆಗ್ಬೋದು, ಅಥವಾ ಎಲ್ಲೋ ಒಂದು ಕಡೆ ರಿಪೇರಿನೂ ಕೂಡ ಆಗ್ಬೋದು. ಏನೇ ನೀವು ಒಂದು ಟೈಮ್ ಪ್ಲ್ಯಾನಿಂಗ್ ಮಾಡಿದರೂ ಕೂಡ ಸಮಯದ ಬಗ್ಗೆ ನೀವು ಎಷ್ಟೇ ವಿಚಾರ ಮಾಡಿದರೂ ಕೂಡ ಒಂದು ಸ್ವಲ್ಪ ಬೇಗ ಹೋಗುವಂಥದ್ದು ರೂಢಿ ಮಾಡ್ಕೊಳ್ಳಿ. ಅಥವಾ ಒಂದು ಸ್ವಲ್ಪ ಆ ಕೆಲಸ ಎಷ್ಟು ಗಂಟೆ ಮುಗಿಯುತ್ತೆ ಹೇಳೋದಕ್ಕಿಂತನೂ ಒಂದು ಅರ್ಧ ಗಂಟೆ ಮೊದಲೇ ಆ ಪ್ಲೇಸಲ್ಲಿ ನೀವಿರಿ. ಖಂಡಿತವಾಗಲೂ ಕೂಡ ಇದೊಂದು ಸಮಯದ ಪ್ಲ್ಯಾನಿಂಗ್ ಹೇಳುವಂಥದ್ದು ನಿಮಗೆ ಅತಿ ಅಮೂಲ್ಯವಾಗಿರ್ತದೆ. ಎಲ್ಲೋ ಒಂದು ಕಡೆಗೆ
ಈ ಟೈಮ್ ಪ್ಲಾನಿಂಗ್ ಯಾರೆಲ್ಲ ಜಾಸ್ತಿ ಮಾಡ್ತಾರೆ ಅವರಲ್ಲಿ ಕೆಲವೊಂದು ಟೈಮಲ್ಲಿ ಲೇಜಿನೆಸ್ ಕೂಡ ಅಷ್ಟೇ ಜಾಸ್ತಿ ಇರ್ತದೆ. ವಿಶೇಷವಾಗಿ ಮಕರ ರಾಶಿಯವರ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದರೆ ನೀವು ಆ ಟೈಮಲ್ಲಿ ಆ ಕೆಲಸ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಕೂಡ ಥಿಂಕ್ ಮಾಡುವಂಥ ವ್ಯಕ್ತಿಗಳು ತಾವಾಗಿರೋದಿಲ್ಲ. ನೀವಾಯಿತು, ಆ ಕೆಲಸ ಆಯಿತು, ಆ ಕೆಲಸ ಮುಗಿಸ್ಬೇಕು, ತಾನು ಇಲ್ಲಿಂದ ಹೊರಡಬೇಕು. ಅಂಥ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರೋದಿಲ್ಲ, ನಿಮ್ಮ ಊಟ ಉಪಹಾರದ ಬಗ್ಗೆ ಕಾಳಜಿ ಇರೋದಿಲ್ಲ, ವೈಯಕ್ತಿಕ ಜೀವನದ ಕೆಲವೊಂದಿಷ್ಟು ಅಂಶಗಳು ಮರ್ತೇ ಬಿಟ್ಟಿರ್ತೀರಿ, ಮನೆಯವರಂತೂ ದೂರ ಆಗಿರ್ತಾರೆ. ಈ ಥರದ್ದೆಲ್ಲ ಒಂದು ಕೆಲಸಕ್ಕಾಗಿ ನೀವು ತ್ಯಾಗ ಮಾಡ್ತಿರುವಂಥ ವ್ಯಕ್ತಿಗಳು ಎಲ್ಲಾದರೂ ಒಂದು ದಿನ ಬಂದುಬಿಟ್ಟು ಆರೋಗ್ಯ ಹದಗೆಟ್ಟಿದ್ರೆ, ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲನ್ನು ಬೇಜಾರು ಮಾಡಿಕೊಂಡು ನಿಮ್ಮ ಕುಟುಂಬದವರು ದೂರ ಆದರೆ ಅದಕ್ಕೆ ಹೊಣೆಗಾರ ನೀವೇ ಆಗಿರ್ತೀರಿ ಅಂತ ನನ್ನ ಅಭಿಪ್ರಾಯ. ಹಾಗಾದರೆ ಏನು ಮಾಡಬೇಕು? ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಕೆಲಸನೂ ಅಚ್ಚುಕಟ್ಟಾಗಿ ಮಾಡಿ, ಖುಷಿಯ ವಿಚಾರ ಅದು. ಆದರೆ ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಟೈಮ್ ಕೊಡಬೇಕು ಹೇಳೋದನ್ನು ಒಂದು ಟೈಮ್ ಟೇಬಲನ್ನು ನೀವು ಅಳವಡಿಸ್ಕೊಳ್ಬೇಕಾಗ್ತದೆ, ಅದನ್ನು ಇಂಪ್ಲಿಮೆಂಟು ಕೂಡ ಮಾಡ್ಕೋಬೇಕಾಗ್ತದೆ. ಇನ್ನೊಂದು ವಿಶೇಷವಾಗಿ ಮಕರ ರಾಶಿಯವರಲ್ಲಿ ತಾನು ಈ ಕೆಲಸ ಮಾಡ್ತೀನಿ ಹೇಳುವಂಥದ್ದು ಒಂದು ಧೈರ್ಯ ಇರ್ತದೆ, ಅಥವಾ ನಾನು ಈ ಸಿಸ್ಟಮನ್ನು ಮ್ಯಾನೇಜ್ ಮಾಡ್ತೀನಿ ಹೇಳುವಂಥದ್ದು ಒಂದು ಧೈರ್ಯ ಇರ್ತದೆ. ಖಂಡಿತವಾಗಲೂ ಕೂಡ ಆ ಧೈರ್ಯನೂ ನಿಮ್ಮ ಹತ್ರ ಇರ್ತದೆ, ಆ ಆತ್ಮವಿಶ್ವಾಸನೂ ಇರ್ತದೆ, ಆ ಬುದ್ಧಿಶಕ್ತಿ ಕೂಡ ನಿಮ್ಮಲ್ಲಿ ಇದ್ದೇ ಇರ್ತದೆ. ಆದರೆ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಿರಲಿ, ಯಾವುದೇ ಒಂದು ಪ್ಲೇಸಲ್ಲಾದ್ರಿ ಕಾಲೆಳೆಯೋರು ತುಂಬ ಜನ ಇರ್ತಾರೆ. ನಿಮ್ಗೆ ಯಾರೂ ಕೂಡ ನೀನು ಮಾಡಿದ್ಯಪ್ಪ ನೀನು ಅಂದ್ಕೊಂಬಿಟ್ಟು ಅಪ್ರಿಷಿಯೇಷನ್ಗೆ ಸಡನ್ಲಿ ಯಾರೂ ಬರೋದಿಲ್ಲ. ಮಕರ ರಾಶಿಯವರಿಗೆ ಎಲ್ಲ ಕೆಲಸನೂ ನೀವೇ ಮಾಡ್ತೀರಿ, ಎಲ್ಲ ಮ್ಯಾನೇಜ್ಮೆಂಟು ನೀವೇ ನೋಡ್ಕೊಳ್ತಾ ಇರ್ತೀರಿ, ಆದರೆ ನಿಮ್ಗೆ ಅಪ್ರಿಷಿಯೇಷನ್ ಸಿಗೋದು ತುಂಬ ಡಿಲೇ ಆಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ತಾವುಗಳು ಎಲೆಮರೆಯ ಕಾಯಿ ಹಾಗೆ ಇರ್ತೀರ. ಇದೆಲ್ಲ ಮಾಡುವಂಥದ್ದು ವಕ್ರೀಗತನಾದಂಥ ಶನಿಯ ಪ್ರಭಾವ ಆಗಿರ್ತದೆ. ಇನ್ನು ಕೆಲವೊಂದು ಟೈಮಲ್ಲಿ ನಿಮಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಬಳಲಿಕೆ ಶುರುವಾಗುವಂಥದ್ದಾಗ್ತದೆ. ಮಾನಸಿಕವಾಗಿ ಏನು ಮಾಡಿದರೂ ಕೂಡ ನಂಗೆ ಸಕ್ಸಸ್ ರೇಟೇ ಜಾಸ್ತಿ ಇಲ್ವಲ್ಲ, ನನಗೆ ಏನು ಮಾಡಿದರೂ ಕೂಡ ಒಂದು ಧನಾಗಮನ ಆಗ್ತಾ ಇಲ್ವಲ್ಲ ಹೇಳುವಂಥದ್ದು ನಿಮ್ಮ ಮೈಂಡಲ್ಲಿ ಕೊರಿತಾನೇ ಇರ್ತದೆ. ಅದಕ್ಕೆ ತಾವು ಏನು ಮಾಡಬೇಕು ಕೇಳಿದರೆ, ಖಂಡಿತವಾಗಲೂ ಕೂಡ ಒಂದು ಪ್ರಾಣಾಯಾಮ ರೂಢಿ ಮಾಡ್ಕೊಳ್ಳಿ, ಯೋಗಾಸನ ರೂಢಿ ಮಾಡ್ಕೊಳ್ಳಿ, ಜಿಮ್ ಮಾಡೋದನ್ನು ಮಾಡಿ, ವಾಕ್ ಮಾಡೋದನ್ನು ಮಾಡಿ. ಖಂಡಿತವಾಗಲೂ ಕೂಡ ನಿಮ್ಮ ಮನಸ್ಸು ಕೂಡ ಸ್ಟೇಬಲ್ ಆಗಿರ್ತದೆ. ಈ ಶನಿಯ ವಕ್ರೀಗತಿ ಅಂತಂದರೆ ಏನು ಬೇರೆ ಅರ್ಥ ಅಲ್ಲ, ಅದು ಕೆಲವೊಂದಿಷ್ಟು ಹಳೆಯ ವಿಚಾರಗಳು ಮತ್ತೆ ಮರಳಿ ಬರುವಂಥದ್ದು ಆಗ್ತದೆ, ರೀಕಾಲ್ ಆಗುವಂಥದ್ದು. ಹಳೆಯ ವಿಚಾರಗಳು ಯಾವ ಮುಗ್ದೋಗಿರುವಂಥ ಕಥೆ ಆಗಿರ್ತದೆ, ನೀವು ಮಲ್ಕೊಂಡ್ರೂ ಕೂಡ ಕೆಲವು ಟೈಮಲ್ಲಿ ಅದು ರೀಕಾಲ್ ಆಗ್ತಾನೆ ಇರ್ತದೆ. ಎಲ್ಲೋ ಒಂದು ಕಡೆಗೆ ಸಾವಧಾನವಾಗಿ ವಿಶ್ರಾಂತಿ ತಗೋಬೇಕು ಅಂದ್ಕೊಂಡು ಕೂತ್ಕೊಂಡಿದ್ದಾಗಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ರೀಕಾಲ್ ಆಗ್ತಾ ಇರ್ತದೆ. ಕೆಲವೊಂದಿಷ್ಟು ವಿಚಾರ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಹಳೆಯ ಒಂದು ಬ್ರೇಕಪ್ ಆಗಿರ್ತದೆ ನಿಮಗೆ ಲವ್ ಮ್ಯಾಟ್ರಲ್ಲಿ, ಅದು ರೀಕಾಲ್ ಆಗುವಂಥದ್ದು ಆಗ್ತದೆ. ಒಂದು ಒಳ್ಳೆಯ ಕೆಲಸ ಕಳ್ಕೊಂಡಿರ್ತೀರಿ, ಅದು ರೀಕಾಲ್ ಆಗುವಂಥದ್ದು ಆಗ್ತದೆ. ಎಲ್ಲೋ ಒಂದು ಟ್ರಿಪ್ ಮಿಸ್ ಆಗಿರ್ತದೆ ಸ್ನೇಹಿತರ ಜೊತೆಗೆ, ಅದು ರೀಕಾಲ್ ಮಾಡ್ಕೊಳ್ಳುವಂಥದ್ದು. ಕೆಲವೊಂದಿಷ್ಟು ಪ್ರಮುಖ ವಿಷಯಗಳು ಮತ್ತೆ ಮರಳಿ 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 ನಿಮ್ಮ ತಲೆಗೆ ಬರ್ತಾ ಇರ್ತದೆ. ಇನ್ನು ಯಾವುದಾದ್ರೂ ವಿಷಯ ನಿಮ್ಮಲ್ಲಿ ಹುಟ್ಕೊಳ್ತು ಅಂತಂದರೆ ಅದ್ರ ಬಗ್ಗೆನೇ ಓವರ್ ಥಿಂಕ್ ಮಾಡುವಂಥವರು ಈ ಮಕರ ರಾಶಿಯವರು. ಅದು ಕ್ಲಿಯರ್ ಆಗಬೇಕು, ನಿಮ್ದು ಆ ಓವರ್ ಥಿಂಕ್ ಮುಗಿಬೇಕು. ಇಲ್ಲ ಅಂತಂದರೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾನೆ ಇರೋದು. ಯಾವ ಥರ ಅಂತಂದರೆ ಕೆಲವೊಂದಿಷ್ಟು ಇನ್ಸ್ಟಂಟ್ ಫುಡ್ಗಳಿರ್ತದೆ, ಲೈಕ್ ಮ್ಯಾಗಿ ಇದೆಯಲ್ಲ, ಹಿಂಗೆ ನಾವು ಬಿಸಿ ನೀರಲ್ಲಿ ಹಾಕ್ತೀವಿ, 2 ನಿಮಿಷದಲ್ಲಿ ನಾವು ತಿಂತೀವಿ. ಆ ಥರ ನಿಮ್ಮ ಮನಸ್ಸಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಹುಟ್ಕೊಳ್ತು ಅಂತಂದರೆ ಅದನ್ನು ಪರಿಪೂರ್ಣವಾಗಿ 2 ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು, ಅಥವಾ 2 ದಿನದೊಳಗಡೆ ಮುಗಿದು ಬಿಡಬೇಕು. ಇಲ್ಲ ಅಂತಂದರೆ ನಿಮಗೆ ನಿದ್ರೆನೂ ಬರೋದಿಲ್ಲ, ಆ ಯೋಚನಾ ಶಕ್ತಿನೂ ಹೋಗೋದಿಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂಥದ್ದು. ಮತ್ತು ಇಂತಹ ವಿಷಯಗಳು ಬಂದಾಗ ತಾವು ಕೆಲವೊಂದಿಷ್ಟು ಕರಪ್ಷನನ್ನು ಮಾಡಿಕೊಂಡ್ರೆ ಮಾತ್ರ ನಿಮಗೆ ಒಳ್ಳೆಯದಾಗ್ತದೆ. ಇನ್ನು ಮನೆ ವಿಚಾರ ಆಗಿರ್ಬೋದು, ನಿಮ್ಮ ಆಫೀಸ್ ವಿಚಾರ ಆಗಿರ್ಬೋದು, ಯಾವುದೇ ರೀತಿಯ ವಿಚಾರಗಳು ಇದ್ದರೂ ಕೂಡ ಅತಿಯಾದ ಜವಾಬ್ದಾರಿ ಬೇಡ. ಇಲ್ಲಿ ಅತಿಯಾದ ಜವಾಬ್ದಾರಿ ನಿಮಗೆ ತಗೊಳ್ಳುವಂತಹ ಎಲ್ಲ ಕೆಪಾಸಿಟಿ ಕೂಡ ಇರ್ತದೆ, ಎಬಿಲಿಟಿ ಕೂಡ ಇರ್ತದೆ, ನಿಮಗೆ ಕೆಲವೊಬ್ಬರದ್ದು ಮೇಲಧಿಕಾರಿಯ ಸಪೋರ್ಟ್ ಕೂಡ ಇರ್ತದೆ ಈ ಸಮಯದಲ್ಲಿ. ಆದರೆ ಎಲ್ಲೋ ಒಂದು ಕಡೆಗೆ ಅಪ್ರಿಷಿಯೇಷನ್ಗೆ ಸ್ವಲ್ಪ ಲೇಟ್ ಆಗ್ತದೆ. ಇದಕ್ಕೆ ನೀವೇನು ಮಾಡಬೇಕು ಕೇಳಿದರೆ, ಅದೇ ಮೇಲಧಿಕಾರಿಯ ಸಹಾಯ ಪಡೆದುಕೊಂಡು ನೀವು ಕೆಲಸ ಮಾಡಿ. ಖಂಡಿತವಾಗ್ಲೂ ಕೂಡ ಅವ್ರ ಪಾಲು ಕೂಡ ಅದರಲ್ಲಿ ಸೇರ್ಕೊಳ್ತದೆ, ಆದರೂ ಕೂಡ ನಿಮ್ಮ ಪಾಲು ಜಾಸ್ತಿಯಾಗಿ ನಿಮಗೆ ಲಾಭ ಕೊಡುವಂಥದ್ದಾಗ್ತದೆ. ಇನ್ನು ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಕೆಲವೊಬ್ಬರು ಬಂದು ನಿಮಗೆ ಹೇಳ್ತಾರೆ, ನಾನು ಹೆಲ್ಪ್ ಮಾಡ್ತೇನೆ, ಐ ವಿಲ್ ಹೆಲ್ಪ್ ಯು. ಈ ಥರದ್ದೆಲ್ಲ ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಕೆಲವೊಂದು ಫ್ರೆಂಡ್ಸ್ ಬರ್ಬೋದು, ಕಲೀಗ್ಸ್ ಬರ್ಬೋದು. ಆ ಟೈಮಲ್ಲಿ ಬೇಡ ನಾನು ಮಾಡ್ತೇನೆ ಬಿಡು, ನನಗೆ ಗೊತ್ತಿದೆ ಅಂದ್ಕೊಂಡ್ಬಿಟ್ಟು ಯಾವತ್ತೂ ಅವ್ರ ಹತ್ರ ಹೇಳೋಕ್ಕೆ ಹೋಗಬೇಡಿ. ಆಯಿತು ಬನ್ನಿ ನೀವು ಕೂಡ ನನ್ನ ಜೊತೆ ಕೈಗೂಡಿಸಿ ಅಂದ್ಕೊಂಡು ಅವ್ರದ್ದು ಹೆಲ್ಪು ಕೂಡ ನೀವು ಅಕ್ಸೆಪ್ಟ್ ಮಾಡಿ, ಸ್ವೀಕಾರ ಮಾಡಿ. ಖಂಡಿತವಾಗ್ಲೂ ಕೂಡ ಅವ್ರ ಮನಸ್ಸಿಗೂ ಒಂದು ಖುಷಿ ಸಿಗ್ತದೆ, ನಿಮಗೂ ಕೂಡ ಹೆಲ್ಪ್ ಆಗುವಂಥದ್ದಾಗ್ತದೆ. ಇನ್ನೊಂದು ವಿಶೇಷವಾಗಿ ನಾನು ಒಬ್ಬನೇ ಮಾಡ್ತೀನಿ ಹೇಳುವಂಥದ್ದು ಒಂದು
ಮೊಂಡುತನದ ಧೈರ್ಯದಕ್ಕಿಂತ ಒಂದು ಸ್ವಲ್ಪ ಹಾರ್ಡ್ ವರ್ಕ್ಕಿಂತ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿ ಖಂಡಿತವಾಗ್ಲೂ ಕೂಡ ಮಕರ ರಾಶಿಯವರಿಗೆ ಒಳ್ಳೆಯದಾಗ್ತಾ ಹೋಗ್ತದೆ. ಇನ್ನು ಶನಿ ವಕ್ರೀಗತನಾಗಿದ್ದಾಗ ನೀವೇನು ಮಾಡಬೇಕು ಕೇಳಿದ್ರೆ, ನಿಮ್ಮ ಕೆಲಸದ ವಿಚಾರವಾಗಿ ಪಕ್ಕ ಪ್ಲ್ಯಾನಿಂಗನ್ನು ನೀವು ಮಾಡ್ಕೋಬೇಕಾಗ್ತದೆ. ಪ್ಲ್ಯಾನಿಂಗ್ ಮಾಡ್ಕೊಂಡು ನೀವು ಕೆಲಸ ಮಾಡಿದ್ರೆ ಅಂದ್ಕೊಂಡು ಇಟ್ಕೊಳ್ಳಿ, ನೀವು ಗೆದ್ದಂಗೆ ಆ ಕೆಲಸದಲ್ಲಿ. ನಿಮ್ಮ ಪ್ರಾಜೆಕ್ಟು ಸಕ್ಸಸ್ ಆಯಿತು ಅಂದ್ಕೊಂಡೆ ಅರ್ಥ. ಶನಿ ವಕ್ರಿ ಅಂದ್ಕೂಡ್ಲೇ ತಾವು ಹೆದರಬೇಕಾಗಿರುವಂಥದ್ದು ಅವಶ್ಯಕತೆ ಇಲ್ಲ. ಕೆಲಸ ಸ್ವಲ್ಪ ನಿಧಾನ ಆಗಿರ್ತದೆ, ಆದರೆ ಅದರಲ್ಲಿ ಯಶಸ್ಸು ಹೇಳುವಂಥದ್ದು ಶಾಶ್ವತವಾಗಿರ್ತದೆ. ಇದು ಮಾತ್ರ ಮನದಟ್ಟು ಮಾಡ್ಕೊಳ್ಳಿ. ಕೆಲಸದ ಮೇಲೆ ಕೆಲಸ ಮಾಡುವವರು ಮತ್ತು ಕೆಲವೊಂದು ಟೈಮಲ್ಲಿ ಒಂದು ಕೆಲಸ ಮುಗಿತಿದ್ದಂಗೆ ಇನ್ನೊಂದು ಕೆಲಸ ಕೈಗೆ ತಗೊಳ್ಳುವಂಥದ್ದು ಅಂಥದ್ದೆಲ್ಲ ಗಾಬರಿತನದ ಒಂದು ನಿರ್ಧಾರಗಳನ್ನು ತಾವು ಬಿಟ್ಟುಬಿಡಬೇಕಾಗ್ತದೆ. ಕೆಲಸದ ಮೇಲೆ ಕೆಲಸ, ಈ ಕೆಲಸ ಒಂದು 90% ಮುಗ್ದಿರ್ತದೆ, ಅದ್ರ ಒಳಗಡೆ ಇನ್ನೊಂದು ಪ್ರಾಜೆಕ್ಟ್ ಕೈಗೆ ಎತ್ಕೊಂಡಿರ್ತೀರ ನೀವು. ಆ ಥರದ್ದು ಮಾಡೋಕ್ಕೆ ಹೋಗಬೇಡಿ. ಒಂದು ಕೆಲಸ ಮುಗಿಸ್ಬಿಟ್ಟು ಅದರಲ್ಲಿ ರಿಸಲ್ಟ್ ನೋಡಿಕೊಂಡು ಒಂದೆರಡು ದಿನ ರೆಸ್ಟ್ ಮಾಡಿ ಇನ್ನೊಂದು ಕೆಲಸನ ನೀವು ಕೈಗೆತ್ಕೊಳ್ಳಿ. ನೀವು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಭದ್ರ ಆಗ್ತದೆ ಅಂದ್ಕೊಂಡು ತಿಳ್ಕೊಳ್ಳೋಕೆ ಹೋಗಬೇಡಿ. ಬರುವಂಥ ದುಡ್ಡು ಅಲ್ಲಿ ಹೋಲ್ಡ್ ಆಗ್ತಾ ಇರ್ತದೆ. ಯಾಕಂತಂದರೆ ಈ ಕೆಲಸದ ಮೇಲೆ ನೀವು ಬ್ಯುಸಿಯಾಗಿದ್ದಾಗ ದುಡ್ಡು ಕೊಡೋರು ಕೂಡ ಅದ್ರ ಬಗ್ಗೆ ಮರ್ತಿರ್ತಾರೆ. ಸ್ವಲ್ಪ ಅದನ್ನೆಲ್ಲ ಫಾಲೋ ಅಪ್ ಮಾಡಬೇಕಾಗ್ತದೆ. ಇನ್ನು ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಮೆದುಳಿಗೆ ವಿಶ್ರಾಂತಿ ಕೊಡುವಂಥ ವ್ಯಕ್ತಿಗಳು ತಾವಾಗಿ. ಯಾವತ್ತೂ ಕುಟುಂಬದ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಗರ್ಲ್ ಫ್ರೆಂಡ್ ಬಗ್ಗೆ, ಬಾಯ್ ಫ್ರೆಂಡ್ ಬಗ್ಗೆ ಈ ರೀತಿಯಾದಂಥ ಯೋಚನೆಯಲ್ಲೇ ಕೂತ್ಕೊಂಡಿರಬೇಡಿ. ಮನಸ್ಸಿಗೆ ಮತ್ತು ಮೆದುಳಿಗೆ ಎರಡಕ್ಕೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಕೊಡೋದನ್ನು ಕಲ್ತ್ಕೋಬೇಕಾಗ್ತದೆ ತಾವು. ಇನ್ನು ಯಾವುದೇ ವಿಚಾರ ಆಗಿರಲಿ, ಹಿರಿಯರ ಅನುಭವಿಗಳ ಮಾರ್ಗದರ್ಶನ ಪಡೆದು ನೀವು ಮುನ್ನುಗ್ಗಿ ಖಂಡಿತವಾಗಲೂ ಕೂಡ ಅದರಲ್ಲೇ ಬಂದು ನಿಮ್ಮ ಯಶಸ್ಸಿನ ಗುಟ್ಟು ಅಡಗಿದೆ. ನೀವು ಯಾರ ಹತ್ರನೂ ಕೇಳೋಕ್ಕೆ ಮನಸ್ಸು ಮಾಡುವಂಥ ವ್ಯಕ್ತಿಗಳಲ್ಲ, ನನಗೆ ಗೊತ್ತಿದೆ ಅದು. ಯಾರ ಹತ್ರ ನಾನು ಸಹಾಯ ಕೇಳಿದರೆ ನನ್ನಲ್ಲಿರುವಂಥ ಎಲ್ಲೋ ಒಂದು ಕಡೆಗೆ ಕಲೆಗೆ ಬೆಲೆ ಇಲ್ವೇನೋ ಅಂದ್ಕೊಂಡು ನಿಮ್ಮ ಮನಸ್ಸಿಗೆ ಬರ್ತದೆ ಸಮ್ ಟೈಮ್. ಆದರೆ ನೀವು ಬೇಕಾದರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ಅನುಭವಿಸಿ ನೋಡಿ. ಒಂದು ಹಿರಿಯ ಜೀವದ ಹತ್ರ ನೀವೇನು ಕೆಲಸ ಮಾಡಬೇಕು ಅವ್ರ ಹತ್ರ ಅದ್ರ ಬಗ್ಗೆ ಒಂದು ಮಾತನ್ನು ಕೇಳಿ, ಅವರು ಎರಡಾದರೂ ಬಂದುಬಿಟ್ಟು ನಿಮಗೆ ಸೊಲ್ಯೂಷನ್ನು ಸಲಹೆಗಳು ಕೊಡುವಂಥವ್ರಾಗ್ತಾರೆ. ಆ ಸಲಹೆಗಳನ್ನು ಕೊಟ್ಟಾಗ ನೀವು ಅದನ್ನು ಸ್ವೀಕಾರ ಮಾಡಿ ಆ ಕೆಲಸ ಮಾಡಿ 101% ಅದರಲ್ಲಿ ಸಕ್ಸಸ್ ಹೊಳ್ಳುವಂಥದ್ದು ನಿಮಗಿರ್ತದೆ. ಇನ್ನು ಕುಟುಂಬಕ್ಕೆ ಸ್ವಲ್ಪ ಸಮಯ ಕೊಡಿ, ಸ್ನೇಹಿತರಿಗೆ ಸ್ವಲ್ಪ ಸಮಯ ಕೊಡಿ. ಅವು ಇಬ್ಬರ ಜೊತೆಗೂ ಕೂಡ ನೀವು ಬೆರೆತಾಗ ನಾನಾ ರೀತಿಯಾದಂಥ ಒಂದು ಹೊಸ ಐಡಿಯಾಗಳು ನಿಮ್ಮಲ್ಲಿ ಹುಟ್ಟುಕೊಳ್ಳುವಂಥದ್ದಾಗ್ತದೆ. ಹಾಗಾಗಿ ಈಗ ಶುರುವಾದಂತಹ ಒಂದು ಶನಿಯ ವಕ್ರಿತ್ವದ ಸಂಚಾರ ಏನಿದೆ ಅದರ ಬಗ್ಗೆ ಭಯ ಬೇಡ, ಗಾಬರಿ ಬೇಡ, ಅಂಜಿಕೆ ಬೇಡ. ನೀವು ಏನೇ ಮಾಡೋದಿದ್ರೂ ಒಂದು ಸತ್ಯದಿಂದ, ಒಂದು ಕಠಿಣ ಪರಿಶ್ರಮದಿಂದ ಮಾಡಿ ಆ ಶನಿ ಮಹಾರಾಜ ನಿಮಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದನ್ನೇ ಮಾಡ್ತಾನೆ. ಹೆದರೋಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ಹಂಚಿಕೊಳ್ಳಿ. ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀವು ಕೇಳ್ಬೋದು ನನ್ನ ಹತ್ರ, ಇಲ್ಲ ಸರ್ ನನಗೇನೋ ಒಂದು ಏಳಿಗೆ ಹೇಳುವಂಥದ್ದಿಲ್ಲ, ಎಲ್ಲೋದ್ರೂ ಕೂಡ ನಷ್ಟಗಳು, ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ, ಕುಟುಂಬದಲ್ಲಿ ತೊಂದರೆ, ಏನಾಗಿದೆ ಅಂದ್ಕೊಂಡು ಗೊತ್ತಿಲ್ಲ ಅಂತ ಹೇಳೋರು ಇಲ್ಲಿ ನಾನು ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನಿಮ್ಮ ಬರ್ತ್ ಡೀಟೇಲ್ನ ಕೊಟ್ಟು ಕಳಿಸಿ. ಖಂಡಿತವಾಗಲೂ ಕೂಡ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲನೆ ಮಾಡಿದರೆ ನಿಮಗೆ ಆಗುವಂಥ ತೊಂದರೆಗಳು ಅಂತ ಏನು ಅಂತ ತಿಳ್ಕೊಬೋದು, ಅಥವಾ ನಿಮಗೆ ಯಾವ ತೊಂದರೆಯಿಂದ ಈ ರೀತಿಯಾದಂಥ ಕಷ್ಟಗಳು ಬರ್ತಾ ಇದೆ ಅಂದ್ಕೊಂಡು ತಾವು ತಿಳ್ಕೊಬೋದು. ಅದಕ್ಕೆ ಸುಲಭವಾದಂಥ ಪರಿಹಾರಗಳು ಕೂಡ ಇದ್ದೇ ಇರ್ತದೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.